ಯುವತಿ ಹೇಳಿದ ಮಾತು ಸತ್ಯವಾಗ್ಬಿಡ್ತು. इधर पॉटी आज ही कैसे बताऊं, गुटके के पैकेट बॉटल सब ठीक था, पॉटी करी हुई है यार. ನೀರಿನಲ್ಲಿ ಕೊಳಚೆಯ ಸಾಂದ್ರತೆ ಹೆಚ್ಚಿದೆ. ಕಾರಣ ಆದವರು ಯಾರು? ಉತ್ತರ ಪ್ರದೇಶ ಮಾಲಿನ್ಯ ನಿಯಂತ್ರಣ ಮಂಡಳಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಫೀಕಲ್ ಕೋಲಿಫಾರ್ಮ್ ಮಿತಿಮೀರಿದೆ. ನಮಸ್ಕಾರ, eDina.comಗೆ ಸ್ವಾಗತ. ನಾನು ಶ್ಯಾಂ ಪವಿತ್ರ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಈ 7 ನದಿಗಳನ್ನ ದೇಶದ ಪವಿತ್ರ ನದಿ ಅಂತ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. 7 ಋಷಿಗಳ ತಪಸ್ಸಿನಿಂದ ಯಮುನಾ ನದಿ ಭೂಮಿಯಲ್ಲಿ ಹುಟ್ಕೊಂತು ಅನ್ನೋ ನಂಬಿಕೆ ಕೂಡ ಇದೆ. ಆದ್ರೆ ಆ ಯಮುನೆ ಗಂಗೆಯನ್ನ ಬಿಜೆಪಿ ತನ್ನ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇರೋದು ವಿಷಾದಕರ ಸಂಗತಿ. ಹೌದು, ಸಾವಿರಾರು ಜಲಚರಗಳ, ಕೋಟ್ಯಾಂತರ ಮನುಷ್ಯರ ಜೀವನಾಡಿ ಆಗಿದ್ದಂಥ ಯಮುನೆ ಗಂಗೆ ನದಿಗಳು ತನ್ನೆಲ್ಲಾ ಕಲುಷಿತ ಮಟ್ಟವನ್ನ ಮೀರಿ ಹರಿತಾ ಇದೆ. ಈಗಾಗಲೇ ಪ್ರಯಾಗ್ರಾಜ್ ಮಹಾಕುಂಭ ಮೇಳಕ್ಕೆ ಎಲ್ಲಾ ಕಡೆಯಿಂದ ಜನ ಭೇಟಿ ಕೊಡ್ತಿದ್ದಾರೆ. ಪವಿತ್ರ ಸ್ನಾನದಿಂದ ಪುಣ್ಯ ಪ್ರಾಪ್ತಿಯಾಗತ್ತೆ ಅನ್ನೋ ನಂಬಿಕೆಯಲ್ಲಿದ್ದಾರೆ. ನದಿಗೆ ಹೂ, ಹಣ್ಣು, ದವಸ, ಧಾನ್ಯ, ಬಟ್ಟೆ, ತೆಂಗಿನಕಾಯಿ ಅಂತ ಎಲ್ಲ ಅನೇಕ ವಸ್ತುಗಳನ್ನ ಬಾಗಿನ ರೂಪದಲ್ಲಿ ನೀರಿಗೆ ಬಿಡ್ತಾ ಇದ್ದದ್ದು ನಿತ್ಯ ಕಾರ್ಯವೈಖರಿ ಆಗೋಗ್ಬಿಟ್ಟಿದೆ. ಇದೇ ಮಲಿನಕಾರಕವಾಗಿ ಮಾರ್ಪಡ್ತಾ ಇದೆ ಅನ್ನೋ ಚರ್ಚೆಗಳು ಸಹ ಈಗ ಶುರುವಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳ ಕೊನೆಯ ಘಟ್ಟವನ್ನ ತಲುಪಿದೆ. ಫೆಬ್ರವರಿ 26ಕ್ಕೆ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ತೆರೆ ಬೀಳತ್ತೆ. ಇದುವರೆಗೆ ಸುಮಾರು 56 ಕೋಟಿಗೂ ಅಧಿಕ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ಜರುಗ್ತಾ ಇರುವಾಗಲೇ ಕುಂಭಮೇಳದ ಭಕ್ತರು ಸ್ನಾನ ಮಾಡುವಂತ ನದಿ ನೀರಿನಲ್ಲಿ ಕೊಳಚೆ ನೀರಿನ ಮಾಲಿನ್ಯದ ಸೂಚಕವಾದ ಫೀಕಲ್ ಕೋಲಿಫಾರ್ಮ್ ಪ್ರಮಾಣ ಹೆಚ್ಚಾಗಿದೆ ಅಂತ ಕೇಂದ್ರ ಮಾಲಿನ್ಯ ನಿಯಂತ್ರಕ ಮಂಡಳಿ CPCB ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿ NGTಗೆ ತಿಳಿಸಿದೆ. ಈ ಫೀಕಲ್ ಕೋಲಿಫಾರ್ಮ್ ಮಟ್ಟ ಹೆಚ್ಚಿರೋದು ಪತ್ತೆಯಾಗಿದೆ. ಈ ನದಿಗಳ ನೀರು ಸ್ನಾನಕ್ಕೆ ಯೋಗ್ಯ ಅಲ್ಲ ಅಂತ NGT ಪ್ರಧಾನ ಪೀಠಕ್ಕೆ CPCB ಸಲ್ಲಿಸಿರುವಂತಹ ವರದಿ ತಿಳಿಸುತ್ತೆ. ಈ ಕುಂಭಮೇಳಕ್ಕೆ ಹೆಚ್ಚಿನ ಯಾತ್ರಿಕರು ಆಗಮಿಸಿ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ನದಿಯಲ್ಲಿ ಕೊಳಚೆಯ ಸಾಂದ್ರತೆ ಹೆಚ್ಚಿದೆ ಅಂತ ವಿವರಿಸಿದೆ. ನದಿ ನೀರಿನ ಗುಣಮಟ್ಟ ಸೂಚಿಸುವಂತಹ ಜೀವ ರಾಸಾಯನಿಕ ಆಮ್ಲಜನಕದ ಬೇಡಿಕೆಯು ಜನವರಿಯಲ್ಲಿ ನಡೆಸಿದಂತಹ ಪರೀಕ್ಷೆಗಳ ಸಮಯದಲ್ಲಿ ಸ್ನಾನ ಮಾಡೋಕೆ ಅಗತ್ಯವಾದಂತಹ ಒಂದು ಮಾನದಂಡಗಳಿಗೆ ಅನುಗುಣವಾಗಿಲ್ಲ ಅಂದಿರುವಂತಹ ವರದಿಯನ್ನ ನ್ಯಾಯಮಂಡಳಿ ಅಧ್ಯಕ್ಷ ನ್ಯಾಯಮೂರ್ತಿ ಪ್ರಕಾಶ್ ಶ್ರೀವಾತ್ಸವ್, ನ್ಯಾಯಾಂಗ ಸದಸ್ಯ ಸುಧೀರ್ ಅಗರ್ವಾಲ್ ಮತ್ತು ತಜ್ಞ ಸದಸ್ಯ ಡಾಕ್ಟರ್ ಎ ಸಿಂಥಿಲ್ವೆಲ್ ಅವರಿದ್ದಂಥ ಪೀಠ ದಾಖಲಿಸಿಕೊಂಡಿದೆ. ಪ್ರಯಾಗ್ರಾಜ್ನ ಗಂಗಾ ಮತ್ತು ಯಮುನಾ ನದಿ ಸಂಗಮಿಸುವಂತ ಕ್ಷೇತ್ರದಲ್ಲಿ ಕುಂಭಮೇಳ ನಡೀತಾ ಇರೋದು. ಈ 2 ನದಿಗಳ ನೀರಿನ ಮಟ್ಟದ ಬಗ್ಗೆ ದೂರು ಸಲ್ಲಿಸಿದಂತ ಹಿನ್ನೆಲೆಯಲ್ಲಿ ಈ CPCB ಈ ವರದಿಯನ್ನ ಕೊಟ್ಟಿರೋದು. ಮಾಘ ಮೇಳ ಮತ್ತು ಕುಂಭಮೇಳದ ಟೈಮ್ನಲ್ಲಿ ಸಂಸ್ಕರಿಸಿದಂಥ ಕೊಳಚೆ ನೀರನ್ನ 2 ನದಿಗಳಿಗೆ ಚರಂಡಿಗಳ ಮೂಲಕ ಬಿಡ್ಲಾಗ್ತಾ ಇದೆ ಅನ್ನೋ ಆರೋಪಗಳನ್ನ ಮಾಡಲಾಗಿದೆ. ಮಹಾಕುಂಭ ಮೇಳದಲ್ಲಿ ಮೇಲ್ವಿಚಾರಣಾ ಕೇಂದ್ರಗಳ ಸಂಖ್ಯೆ ಮತ್ತು ನೀರಿನ ಪರೀಕ್ಷಾ ಆವರ್ತನ ಹೆಚ್ಚಿಸುವಂತೆಯೂ ಸಹ NGT ಈ ಹಿಂದೆನೆ CPCB ಮತ್ತು ಉತ್ತರ ಪ್ರದೇಶದ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂದ್ರೆ UPPCBಗೆ ನಿರ್ದೇಶನವನ್ನ ಕೊಟ್ಟಿತ್ತು. ಮಂಡಳಿಗಳು ಸಂಶೋಧನಾ ವರದಿಯನ್ನ ತನ್ನೆದುರು ಸಲ್ಲಿಸಬೇಕು ಅಂತ ಕೂಡ NGT ಆದೇಶ ಮಾಡಿತ್ತು. ಈ CPCB ಈ ಆದೇಶವನ್ನ ಪಾಲಿಸಿದ್ರೂ ಸಹ ಉತ್ತರ ಪ್ರದೇಶದ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿರ್ದೇಶನದಂತೆ ಯಾವುದೂ ಕ್ರಮವನ್ನ ಕೈಗೊಂಡಿಲ್ಲ. ಅಷ್ಟೇ ಇಲ್ಲ, ವರದಿಯನ್ನು ಸಹ ಸಲ್ಲಿಸಿಲ್ಲ ಅಂತ NGT ಹೇಳಿದೆ. ಉತ್ತರ ಪ್ರದೇಶದ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕೇಂದ್ರ ಪ್ರಯೋಗಾಲಯ ಸಲ್ಲಿಸಿದಂಥ ಕೆಲವು ನೀರಿನ ಪರೀಕ್ಷಾ ವರದಿಗಳ ಪ್ರಕಾರ ವಿವಿಧ ಸ್ಥಳಗಳಲ್ಲಿ ಹೆಚ್ಚಿನ ಮಟ್ಟದ ಫೀಕಲ್ ಕೋಲಿಫಾರ್ಮ್ ಕಂಡುಬಂದಿದೆ ಅಂತ ಹೇಳಿದೆ. ಗಂಗಾ ಯಮುನಾ ನದಿ ನೀರಿನ ಗುಣಮಟ್ಟದ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಜ್ಯೋತಿಷ್ ಪೀಠದ ಶಂಕರಾಚಾರ್ಯ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ಅವರು ಕುಂಭಮೇಳ ಆರಂಭವಾಗುವುದಕ್ಕಿಂತ ಮೊದಲೇ ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿ ಗಂಗಾ ಹಾಗೂ ಯಮುನಾ ನದಿ ನೀರಿನ ಗುಣಮಟ್ಟದ ಬಗ್ಗೆ ಗಮನ ಸೆಳೆದಿತ್ತು. ಅದು ನಿರ್ದಿಷ್ಟ ನಿರ್ದೇಶನಗಳನ್ನು ಸಹ ನೀಡಿತ್ತು. ಮುಖ್ಯವಾಗಿ ಚರಂಡಿ ನೀರು ನದಿಗೆ ಹರಿಯೋದನ್ನ ತಡೆಗಟ್ಟುವಂತೆ ಸೂಚನೆಯನ್ನು ಸಹ ಕೊಟ್ಟಿತ್ತು. ಅಲ್ಲಿ 40 ರಿಂದ 50 ಕೋಟಿ ಜನ ಸ್ನಾನ ಮಾಡಿದ್ದಾರೆ. ಅಷ್ಟೇ ಇಲ್ಲ, ಇದು ಜಗತ್ತಿನಾದ್ಯಂತ ಪ್ರಚಾರ ಆಗ್ತಾ ಇದೆ. ಆದ್ರೆ ಸ್ನಾನ ಮಾಡೋದಕ್ಕೆ ಮೂಲಭೂತ ಸೌಲಭ್ಯವಾದ ಸ್ವಚ್ಛ ನೀರನ್ನ ಪೂರೈಸಿಲ್ಲ ಅಂತ ಹೇಳಿದ್ದಾರೆ. ಕುಂಭಮೇಳದಿಂದ ಹಿಂದಿರುಗಿದವರಲ್ಲಿ ಆರೋಗ್ಯ ಸಮಸ್ಯೆಗಳು ಕಂಡುಬರ್ತಾ ಇದೆ ಅಂತ ದಿಲ್ಲಿಯ ಇಂದ್ರಪ್ರಸ್ಥ ಅಪೋಲೋ ಆಸ್ಪತ್ರೆಯ ಹಿರಿಯ ವೈದ್ಯರೊಬ್ಬರು ಸಹ ಹೇಳಿದ್ದಾರೆ.
ನದಿ ನೀರು ಸ್ನಾನಕ್ಕೆ ಯೋಗ್ಯ ಅಲ್ಲ ಅಂತ ವರದಿ ಬರೋ ಮೊದಲೇ ಲಕ್ಷಾಂತರ ಜನರು ಕುಂಭಮೇಳದ ಪ್ರಯುಕ್ತ ಪವಿತ್ರ ಸ್ನಾನವನ್ನ ಮಾಡಿದ್ದಾರೆ. ಕಲುಷಿತ ನೀರಿನಿಂದ ಅವರಿಗೆ ಚರ್ಮರೋಗ ಬರಬಹುದು ಅಂತ ತಜ್ಞರನ್ನ ಉಲ್ಲೇಖಿಸಿ ವರದಿಗಳು ಹೇಳಿದೆ. ಪ್ರಮುಖ ಚರಂಡಿಗಳ ಒಳಹರಿವು ಮತ್ತು ಹೊರಹರಿವು ಬಿಂದುಗಳಲ್ಲಿ ಹರಿವಿನ ಮೀಟರ್ಗಳು ಇಲ್ಲದೆ ಇರೋದನ್ನ ಈ ವರದಿ ತೋರಿಸಿದೆ. ಪ್ರಯಾಗ್ರಾಜ್ನಲ್ಲಿ ಒಟ್ಟು 340 MLD ಸಂಸ್ಕರಣಾ ಸಾಮರ್ಥ್ಯ ಇರುವಂತ 10 ಕಾರ್ಯಾಚರಣಾ STPಗಳಿದೆ ಅಂತ ಸಹ ಈ ವರದಿ ಹೇಳುತ್ತೆ. ಸೊ 7 STPಗಳು ಸಂಸ್ಕರಿಸಿದ ತ್ಯಾಜ್ಯದ ನೀರನ್ನ ಗಂಗಾ ನದಿಗೆ ಮತ್ತು 3 ಯಮುನಾ ನದಿಗೆ ಬಿಡುತ್ತೆ ಅಂತ ಹೇಳಿದೆ. ಇನ್ನು ರಾಷ್ಟ್ರ ರಾಜಧಾನಿಗೆ ನೀರಿನ ಪ್ರಮುಖ ಮೂಲವಾಗಿರುವಂತ ದೆಹಲಿ ಮಹಾನಗರದ ಸುಮಾರು ಅರ್ಧಕ್ಕಿಂತ ಜಾಸ್ತಿ ತ್ಯಾಜ್ಯಗಳು ಗಂಗಾ ನದಿಯ ಪ್ರಮುಖ ಉಪನದಿಯಾದ ಯಮುನಾದಲ್ಲಿ ಸುರಿತಾ ಇದ್ದಾರೆ. ಅಷ್ಟೇ ಅಲ್ಲ, ಯಮುನಾ ನದಿಯು ಈ ಪ್ರದೇಶದಲ್ಲಿರುವಂತಹ ಕಾರ್ಖಾನೆಗಳ ವೇಸ್ಟ್ಗಳು ಇದು ಸಹ ನೀರಿನಲ್ಲಿ ಹೋಗ್ತಾ ಇದೆ. ಅದರಲ್ಲಿ ಇನ್ನೊಂದು ಮುಖ್ಯವಾದದ್ದು, ಆಗ್ರಾದಲ್ಲಿರುವಂತಹ ಲೆದರ್ ಕಾರ್ಖಾನೆಗಳ ತ್ಯಾಜ್ಯಗಳು ಯಮುನಾ ಮಡ್ಲಿಗೆ ಸೇರ್ತಾ ಇದೆ. ಯಮುನಾ ನದಿ ಕಲುಷಿತಗೊಂಡಿರುವಂತಹ ವಿಚಾರ ಮೊದಲೇನಲ್ಲದೆ ಇದ್ರೂ ಸಹ ಅದರ ಸುತ್ತ ರಾಜಕೀಯವು ಸಮಯ ಸಂದರ್ಭಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗ್ತಾ ಇದೆ. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಇನ್ನು ಧಾರ್ಮಿಕ ನಂಬಿಕೆ ಪ್ರಕಾರ ಗಂಗಾ ನದಿಯನ್ನ ಪವಿತ್ರ ನದಿ ಅಂತ ಪರಿಗಣಿಸಲಾಗುತ್ತೆ. ಹಾಗಾಗಿ ಲಕ್ಷಾಂತರ ಜನರು ಈ ಪವಿತ್ರ ನದಿಯಲ್ಲಿ ಈ ನೀರಿನಲ್ಲಿ ಸ್ನಾನ ಮಾಡೋಕೆ, ಪ್ರಾರ್ಥನೆ ಮಾಡೋಕೆ ಬರ್ತಾರೆ. ಆದ್ರೆ ಈಗ ಇದೇ ಗಂಗಾ ನದಿ ಜನರಿಂದಾಗಿನೇ ಕಲುಷಿತಗೊಂಡಿದೆ. ಅಷ್ಟು ಮಾತ್ರ ಅಲ್ಲ, ವಿಶ್ವದ ಅತ್ಯಂತ ಕಲುಷಿತ ನದಿಗಳಲ್ಲಿ ಗಂಗಾ ಕೂಡ ಒಂದು. ಗಂಗಾ ತೀರದಲ್ಲಿ ಸರಿಸುಮಾರು 1100 ಕೈಗಾರಿಕಾ ಸಂಸ್ಥೆಗಳಿದೆ. ಅಲ್ಲಿನ ಚರಂಡಿ ತ್ಯಾಜ್ಯ ಮತ್ತು ಮಾಲಿನ್ಯಕಾರಕಗಳನ್ನ ನದಿಗೆ ಎಸಿತಾ ಇದ್ದಾರೆ. ಹಾಗಾಗಿ ನದಿಯ ನೀರು ಕಲುಷಿತಗೊಂಡಿದೆ. ಇನ್ನು ಗಂಗೆ, ಯಮುನೆ, ಕಾವೇರಿ ನದಿಗಳು ದೇಶದ ರಾಜಕೀಯ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ತಮ್ಮದೇ ಕೊಡುಗೆಯನ್ನು ಸಹ ಕೊಟ್ಟಿದೆ. ಆದ್ರಿಂದ ನದಿಗಳನ್ನ ರಾಜಕೀಯವಾಗಿಯೂ ಸಹ ಬಿಜೆಪಿ ಬಳಸ್ಕೊಳ್ತಾ ಇದೆ. ನದಿ ನೀರನ್ನ ಸ್ವಚ್ಛ ಮಾಡ್ತೀವಿ ಅನ್ನೋ ಆಶ್ವಾಸನೆಗಳಾಗಿಯೇ ಹಳಸ್ ಹೋಗ್ತಾ ಇದೆ. ಬಿಟ್ರೆ ನದಿ ನೀರು ಮಾತ್ರ ಸ್ವಚ್ಛ ಆಗ್ತಾ ಇಲ್ಲ. ಇನ್ನು ಸರ್ಕಾರದ ನೀತಿಗಳ ವೈಫಲ್ಯ, ನಿರ್ಲಕ್ಷ್ಯವನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಕೆಲ ಕೈಗಾರಿಕೆಗಳು ತ್ಯಾಜ್ಯಗಳನ್ನ ಯಾವುದೇ ಸಂಸ್ಕರಣೆ ಇಲ್ಲದೆ, ಯಾವುದೇ ಭಯ ಇಲ್ಲದೆ ನದಿಗೆ ನೇರವಾಗಿ ಬಿಡುಗಡೆ ಮಾಡ್ತಿದ್ದಾರೆ. ಇದರಿಂದ ಅಮೋನಿಯಾ, ಪಾದರಸ, ಸೀಸ ಸೇರಿದಂತೆ ಅನೇಕ ವಿಷಕಾರಿ ಅಂಶಗಳು ನದಿಗೆ ಸೇರ್ತಾ ಇದೆ. ಈಗಾಗಲೇ ಕೈಗಾರಿಕೆಗಳ ವಿಷಕಾರಿ ಅಂಶಗಳು ನದಿಗೆ ಸೇರಿ ಕಲುಷಿತ ಆಗಿರೋದ್ರಲ್ಲೇ ಕೋಟಿಗಟ್ಟಲೆ ಜನ ಹೋಗಿ ಒಂದೇ ಸಲ ಸ್ನಾನ ಮಾಡಿದ್ರೆ ಆ ನದಿ ನೀರು ಏನಾಗಬಹುದು? ಒಂದ್ ಕಡೆ ಯೋಗಿ ಆದಿತ್ಯನಾಥ್ ಹೇಳ್ತಾರೆ ಈ ನೀರು ಕುಡಿಯೋದಕ್ಕೂ ಯೋಗ್ಯವಾಗಿದೆ ಅಂತ. ಆದ್ರೆ ವಿಜ್ಞಾನಿಗಳು ಹೇಳ್ತಾರೆ ಈ ನೀರು ಕುಡಿಯೋದಕ್ಕಲ್ಲ, ಸ್ನಾನ ಮಾಡೋದಕ್ಕೂ ಸಹ ಯೋಗ್ಯ ಇಲ್ಲ ಅಂತ. ವಿಜ್ಞಾನಿಗಳಿಗೆ ಸುಳ್ಳನ್ನ ಹೇಳಿ ಪಡ್ಕೊಳ್ಳೋದಾದ್ರೂ ಏನಿದೆ? ಆದ್ರೆ ಯೋಗಿ ಆದಿತ್ಯನಾಥ್ ಮಾತ್ರ ಜನರ ನಂಬಿಕೆಯನ್ನ ಇಟ್ಕೊಂಡು ಜನರಿಗೆ ಸುಳ್ಳನ್ನೇ ನಂಬಿಸಿ ಕತ್ಕುಯ್ಯೋ ಕೆಲಸ ಮಾಡ್ತಿದ್ದಾರೆ. ಈಗಾಗಲೇ 56 ಕೋಟಿ ಜನ ಸ್ನಾನ ಮಾಡಿದ್ದಾರೆ ಅಂತಂದ್ರೆ ಆ ನೀರು ಕಣ್ಣು, ಮೂಗು, ಬಾಯಿ ಮೂಲಕ ದೇಹವನ್ನ ಸೇರಿರುತ್ತೆ. ಇದು ಬೇರೆ ಬೇರೆ ರೀತಿಯ ಕಾಯಿಲೆ ಅಂದ್ರೆ ಚರ್ಮ ರೋಗ, ಅತಿಸಾರ, ಬೇದಿಯಂತಹ ಕಾಯಿಲೆಗಳಿಗೂ ಸಹ ಕಾರಣ ಆಗಬಹುದು. ಈ ಹಿಂದೆ ಒಬ್ಬ ಯುವತಿ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಆ ವಿಡಿಯೋ ಒಮ್ಮೆ ನೋಡಿ. थोड़ा सा यार, मतलब क्या है ये? अभी टट्टी करी हुई है यार लोगों ने. इधर पॉटी यार, छी कैसे बताऊं, गुटखे के पैकेट, बॉटल सब ठीक था, पॉटी करी हुई है यार. दुख हो रहा है मेरे को, रोना आ रहा है. टट्टी करते थे यार लोग, कैसे बोलते हैं माता. ನದಿ ನೀರಿನಲ್ಲೇ ಜನ ಮಲ ವಿಸರ್ಜನೆ ಮಾಡ್ತಿದ್ದಾರೆ ಅಂತ ಆ ಯುವತಿ ವಿಡಿಯೋದಲ್ಲಿ ಹೇಳಿದ್ಲು. ಆಗ್ಲಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಬಹುದಿತ್ತಲ್ಲ. ಇನ್ನು ಈ ವಿಡಿಯೋ ನೋಡಿ. ಜನ ಜಾಗ ಸಿಕ್ಕಲೆಲ್ಲ ಕೂತು ಮಲ ವಿಸರ್ಜನೆ ಮಾಡ್ತಿದ್ದಾರೆ. महाकुंभ और ये योगी जी की व्यवस्था चल रही है यहाँ पे, ये देख सकते हैं आप. ये खुले मैदान में हगना बैठ रहे, गंगा किनारे हगने बैठे हैं लोग, और ये परे चल रहा है महाकुंभ का स्नान. ಇದೇ ಕಾರಣದಿಂದ ಈಗಾಗಲೇ ಹಾಳಾಗಿರೋ ನದಿ ನೀರು ಮತ್ತಷ್ಟು ಹಾಳಾಗೋಕೆ ಕಾರಣ ಆಗಿರೋದು. ये मैं पॉटी का भी वीडियो ले लूं, नहीं तो लोग मुझे बोलेंगे कि मैंने झूठ बोला है. ಮೊದಲೊಂದು ನಂಬಿಕೆ ಇತ್ತು, ಗಂಗೆಯಲ್ಲಿ ಮಿಂದ್ರೆ ಪಾಪಗಳೆಲ್ಲ ಕಳೆದು ಪುಣ್ಯ ಬರುತ್ತೆ ಅಂತ. ಆದ್ರೆ ಈಗಿನ ಗಂಗೆಯಲ್ಲಿ ಮಿಂದ್ರೆ ಎಲ್ಲಾ ರೀತಿಯ ಕಾಯಿಲೆಗಳು ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಪ್ರತಿಯೊಬ್ಬರಿಗೂ ಸಹ ಈ ಬಗ್ಗೆ ಗೊತ್ತಿರೋದಿಲ್ಲ. ಪಾಪ ಪುಣ್ಯ ಅಂತ ನಂಬಿ ಒಂದಿಷ್ಟು ಮಂದಿ ನದಿಗೆ ಬಂದು ಸ್ನಾನ ಮಾಡ್ತಾರೆ. ಆದ್ರೆ ಈ ಬಗ್ಗೆ ಜನಜಾಗೃತಿ ಮೂಡಿಸಬೇಕಾಗಿದ್ದು ಸರ್ಕಾರದ ಆದ್ಯ ಕರ್ತವ್ಯ ಆಗಿರ್ಬೇಕಾಗಿತ್ತು. ಆದ್ರೆ ಸರ್ಕಾರಗಳೇ ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದೆ. ತಮಗೆ ಮನಸೋ ಇಚ್ಛೆ ಮಾಡೋಕ್ ಶುರು ಮಾಡಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.